ಕೊಲೆಯಾದ ವೆಂಕಟೇಶಗೆ ಈ ಮೊದಲು ಕೊಲೆ ಬೆದರಿಕೆ ಹಾಕಿದ್ದವರೇ ಕೊಲೆ ಮಾಡಿದ್ದು ವಿಪರ್ಯಾಸ. ಅಷ್ಟಕ್ಕೂ ಯಾಕೆ ಕೊಲೆ ಮಾಡಿದ್ರು ಎಂಬ ಬಗ್ಗೆ ಈ ಸ್ಟೋರಿ ನೋಡಿ. ಜನವರಿ 3 ರಾತ್ರಿ 9 ಗಂಟೆ ಸಮಯ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಸಂದಣಿ ರಸ್ತೆಯಲ್ಲಿ ಅದೇ ಗ್ರಾಮದ ನಿವಾಸಿ ಹಾಗೂ ಜೆಡಿಎಸ್ ಮುಖಂಡ ಎನ್ ವೆಂಕಟೇಶನನ್ನು ರಸ್ತೆಯಲ್ಲಿ ಅಡ್ಡಗಡ್ಡಿ ಬರೋಬ್ಬರಿ 16 ಬಾರಿ ಮಚ್ಚು ಹಾಗೂ ಚಾಕುವಿನಿಂದ ತಿವಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇದರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಬೆಚ್ಚಿ ಬಿದ್ದಿದ್ರು. ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅನ್ನೋದು ನಿಗೂಢವಾಗಿತ್ತು. ಆದ್ರೆ ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಜಾತವಾರ ಹೊಸಹಳ್ಳಿ ನಿವಾಸಿಗಳಾದ ಧನರಾಜ್ ಹಾಗೂ ಸತೀಶನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ವೆಂಕಟೇಶ ಕುಟುಂಬ ಸಹ ಧನರಾಜ್ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ರು. 4 ತಿಂಗಳ ಹಿಂದೆ ತಮ್ಮನಾಯಕನಹಳ್ಳಿ ಗ್ರಾಮದ ಅರವಿಂದ್ ಕ್ಷುಲಕ ಕಾರಣ ವೆಂಕಟೇಶನ ಜೊತೆ ಕಿರಿಕ್ ತೆಗೆದು ಜಗಳ ಕಾದಿದ್ದ. ಆಗ ಅರವಿಂದ್ ಬೆಂಬಲಕ್ಕೆ ಧನರಾಜ್ ಬಂದಿದ್ದ. ಆಗ ವೆಂಕಟೇಶ ಇಬ್ಬರಿಗೂ ಬೈದು ಇಬ್ಬರಿಗೂ 2 ಏಟು ಹಾಕಿದ್ರಂತೆ. ಆಗ ಕೊಲೆ ಬೆದರಿಕೆ ಹಾಕಿದ್ದ ಧನರಾಜ್ನೇ ಈಗ ವೆಂಕಟೇಶ್ ಕೊಲೆಗೆ ಸ್ಕೆಚ್ ಹಾಕಿದ್ದು ಬಯಲಾಗಿದೆ. ಪಕ್ಕಾ ಸ್ಕೆಚ್ ಹಾಕಿ ತನ್ನ ಸ್ನೇಹಿತ ಸತೀಶನ ಜೊತೆಗೂಡಿ ವೆಂಕಟೇಶನ್ನ ಕೊಲೆ ಮಾಡಿದ್ದು ಬಯಲಾಗಿದೆ. ಇದರಿಂದ ಆರೋಪಿಗಳಿಗೆ ತಕ್ಕ ಗಲ್ಲು ಶಿಕ್ಷೆ ನೀಡುವಂತೆ ಮೃತನ ಮಗ ಮನವಿ ಮಾಡಿದ್ದಾನೆ. ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ 3ನೇ ತಾರೀಕಿಗೆ ರಿಪೋರ್ಟ್ ಆಗಿದೆ. 3ನೇ ತಾರೀಕು ಅರೌಂಡ್ ಲೇಟ್ ಈವ್ನಿಂಗ್ 9:15ಗೆ ಇದು ಇನ್ಸಿಡೆಂಟ್ ನಡೆದಿದೆ. ಆ ಟೈಮ್ಗೆ ನಮಗೆ ಮಾಹಿತಿ ಬಂದಿದೆ ಕಿ ಒಂದು ಈ ಥರ ಬಾಡಿ ಸಿಕ್ಕಿದೆ ತಮ್ಮನಾಯಕನಹಳ್ಳಿ ಗೇಟ್ ಹತ್ತಿರ. ಸೊ ಈ ಕಂಪ್ಲೇಂಟ್ ಪ್ರಕಾರ ಒಬ್ಬರು ವೆಂಕಟೇಶಪ್ಪ ಅವರದು ವಾಸ ಕೂಡ ತಮ್ಮನಾಯಕನಹಳ್ಳಿ, ಅರೌಂಡ್ 54 ಇಯರ್ಸ್ ಏಜ್ ಇದೆ ಅವರದು. ಫಾರ್ಮರ್ ಕೆಲಸ ಮಾಡ್ತಾರೆ, ಜೊತೆಗೆ ಅವರದು ಫೈನಾನ್ಸ್ ವಿಚಾರ ಬಗ್ಗೆ ಮತ್ತು ರಿಯಲ್ ಎಸ್ಟೇಟಲ್ಲಿ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಜೊತೆಗೆ JDS ಅಲ್ಲಿ ಕೂಡ ಆ್ಯಸ್ ಅ ವರ್ಕರ್, ಆ್ಯಕ್ಟಿವ್ ವರ್ಕರ್ ಕೆಲಸ ಮಾಡ್ತಾರೆ ಅವರು. ಸೊ ಅವರದು ಬಾಡಿ ಸಿಕ್ಕಿದೆ. ಬಾಡಿ ಮೇಲೆ ಡೀಪ್ ಕಟ್ ಇಂಜುರೀಸ್ ಇತ್ತು, ಸ್ಟಮಕಲ್ಲಿ ಮತ್ತು ಕೈಯಲ್ಲಿ ಮತ್ತು ಫೇಸ್ ಮೇಲೆ ಬೇರೆ ಬೇರೆ ಜಾಗ ಈ ಥರದ್ದು ಡೀಪ್ ಕಟ್ ಇಂಜುರೀಸ್ ಇತ್ತು. ಸೊ ಆ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ 2 ಜನ ಈಗ ನಮಗೆ ಸಿಕ್ಕಿದ್ದಾರೆ, ಅವರಿಗೆ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ 2 ಜನ, ಒಬ್ಬರು ಧನರಾಜ್ ಅರೌಂಡ್ 22 ಇಯರ್ಸ್ ಏಜ್, ಅದು ಇವರದು ವಾಸ ಕೂಡ ಪಕ್ಕದಲ್ಲಿ ಜಾತವಾರ ಊರಿದೆ, ಅಲ್ಲಿ ವಾಸ ಇದೆ ಅವರದು. ಮತ್ತು ಇನ್ನೊಬ್ಬರು ಸತೀಶ್ ಅರೌಂಡ್ 31 ಇಯರ್ಸ್ ಏಜ್, ಇವರು ಕೂಡ ಜಾತವಾರ. ಸೊ ಈ 2 ಜನ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಬೇಸಿಕ್ಲಿ ಈ ವೆಂಕಟೇಶಪ್ಪದು 3 ತಿಂಗಳು ಹಿಂದೆ ಏನೊಬ್ಬರು ಆ ಊರದು ವಾಸಿ ಅರವಿಂದ್ ಅವರ ಜೊತೆಗೆ ಒಂದು ಗಲಾಟ ಆಯಿತು. ಬಾರಲ್ಲಿ ಕುಡಿತಾ ಇದ್ದಾರೆ. ಆ ಟೈಮಲ್ಲಿ ಬೇರೆ ಏನಾದರೂ ವಿಚಾರ ಬಗ್ಗೆ ಅವರದು ಗಲಾಟ ಆಯಿತು. ಆ ಟೈಮ್ಗೆ ವೆಂಕಟೇಶಪ್ಪ ಅರವಿಂದ್ಗೆ ಹೊಡೆದಿದ್ದಾರೆ. ಅರವಿಂದ್ ಫ್ರೆಂಡ್ ಇದೆ ಧನರಾಜ್ಗೆ ಅರವಿಂದ್ ಹೆಲ್ಪ್ಗಾಗಿ ಫೋನ್ ಮಾಡಿದ್ದಾರೆ ಕಿ ಇವರು ನಮಗೆ ಓಡ್ತಾ ಇದ್ದಾರೆ, ನಮಗೆ ಫ್ರೆಂಡ್ ಹೆಲ್ಪ್ ಮಾಡಿ. ಸೊ ಆ ಟೈಮ್ಗೆ ಈ ಧನರಾಜ್ ಕೂಡ ಇವರಿಗೆ ಹೆಲ್ಪ್ ಮಾಡೋಕ್ಕಾಗಿ, ಸಹಾಯ ಮಾಡೋಕ್ಕಾಗಿ ಬಂದಿದ್ದಾರೆ ಬಾರ್ ಹತ್ರ. ಸೊ ವೆಂಕಟೇಶಪ್ಪ ಅವ್ರಿಗೆ ಕೂಡ ಹೊಡೆದಿದ್ದಾರೆ ಮತ್ತು ಅವರ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಸೊ ಈ ಇಶ್ಯೂ ಆದಮೇಲೆ ಅವರು ರಾಜಿ ಪಂಚಾಯಿತಿ ಮಾಡ್ಕೊಂಡಿದ್ದಾರೆ. ಪೊಲೀಸ್ಗೆ ಏನೂ ಕಂಪ್ಲೇಂಟ್ ಕೊಡಲಿಲ್ಲ, ಪೊಲೀಸ್ ಗಮನಕ್ಕೆ ಕೂಡ ಬರಲ್ಲ. ಆ ಊರಲ್ಲಿ ಎಲ್ಲರೂ ಜನ ಮಾತಾಡಿ ಇದನ್ನು ಇಶ್ಯೂಗೆ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಇನ್ಸಿಡೆಂಟ್ ಆದಮೇಲೆ ವೆಂಕಟೇಶಪ್ಪಗೆ ಯಾವಾಗ ಇವರು ಸಿಗ್ತಾರೆ,
ದಾರಿಯಲ್ಲಿ ಅಥವಾ ಊರಲ್ಲಿ ಯಾವಾಗ ಇವರಿಗೆ ನೋಡ್ತೀರಾ ಅವ್ರಿಗೇನಾದರೂ ಇನ್ಸ್ಟಿಗೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರಾ, ಪ್ರವೋಕ್ ಮಾಡ್ತಾರಾ, ಅವ್ರಿಗೆ ಬಾಯ್ತೀರಾ, ಹೇಳ್ತೀರಾ, ಅವ್ರಿಗೆ ಥ್ರೆಟನ್ ಮಾಡ್ತಾರಾ, ಧಮಕಿ ಕೊಡ್ತೀರಾ ಅವ್ರಿಗೆ. ಸೊ ಈ ವಿಚಾರ ಬಗ್ಗೆ ಇವರಿಗೆ ಸ್ವಲ್ಪ ಈ ಥರ ಮೈಂಡಲ್ಲಿ ಈ ಥರ ಬಂದಿದೆ ಕಿ ಈ ಥರದ್ದು ಏನಾದರೂ ಅವ್ರ ಮೇಲೆ ಅಟ್ಯಾಕ್ ಮಾಡೋಣ. ಜೊತೆಗೆ ಇವರದು ಫ್ರೆಂಡ್ ಇದೆ ಇನ್ನೊಬ್ಬರು ಸತೀಶ್ ಸತೀಶ್ದು ಫ್ರೆಂಡ್ಗೆ ಕೂಡ ಇವರು ನಮ್ಮ ಡಿಸೀಸ್ಡ್ ಲಾಸ್ಟ್ 1 ಮಂತಿಂದ ಅವ್ರಿಗೆ ಕೂಡ ಸ್ವಲ್ಪ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಿ ಧನರಾಜ್ ಕೂಡ ನಿಮ್ಮ ಫ್ರೆಂಡ್ ಇದ್ದೀರಾ, ನೀವು ಯಾಕೆ ನಿಮಗೆ ಕೂಡ ನಾನು ಅಟ್ಯಾಕ್ ಮಾಡ್ತೀನಿ, ಈ ಥರ ಅವ್ರಿಗೆ ಕೂಡ ಹೆದರಿಸ್ತೀರಾ, ಅವ್ರಿಗೆ ಕೂಡ ಬೈದಿದ್ದೀರಾ ಸುಮಾರು ಟೈಮ್ಸ್. ಸೊ ಇಬ್ಬರು ಜನ ಈ ಕಾರಣ ಬಗ್ಗೆ ಅವ್ರಿಗೆ ಸ್ವಲ್ಪ ಎನಿಮಿಟಿ ಆಗಿದೆ, ರೈವಲ್ರಿ ಆಗಿದೆ ಅವ್ರ ಜೊತೆಗೆ, ಡಿಸೀಸ್ ಜೊತೆಗೆ. ಸೊ ನಮ್ಮ ಮಾಹಿತಿ ಪ್ರಕಾರ ಇವರು 1 ಜನವರಿಗೆ ಕೂಡ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ಗೆ ಅವ್ರಿಗೆ ಅವಕಾಶ ಸಿಗಲ್ಲ. ಸೊ 3ನೇ ತಾರೀಕಿಗೆ ಇವರು ಯಾವಾಗ ತಮ್ಮನಾಯ್ಕಲ್ ಹಳ್ಳಿ ಗೇಟಿಂದ ಊರ್ ಸೈಡ್ ಬರ್ತಾ ಇದ್ದಾರೆ ಬೈಕಲ್ಲಿ, ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ, TVS IQ ಸ್ಕೂಟಿಯಲ್ಲಿ ಬರ್ತಾ ಇದ್ದಾರೆ. ಆ ಟೈಮ್ಗೆ ಇವರಿಗೆ ಹೋಗಿ ಫಾಲೋ ಮಾಡಿ ಅಡ್ಡ ಹಾಕಿ ಇವರಿಗೆ ಮಚ್ಚು ಮತ್ತು ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಗ್ರಾಮದಲ್ಲಿ ಕ್ಷೂಲಕ ಕಾರಣಕ್ಕೆ ಆರಂಭವಾದ ಜಗಳ ವೈಷಮ್ಯ ಜಿದ್ದು ಪ್ರತಿಷ್ಠೆಗೆ ತಿರುಗಿ ಜೆಡಿಎಸ್ ಮುಖಂಡನೋರ್ವನ ಕೊಲೆಯಲ್ಲಿ ಅಂತ್ಯವಾಗಿದ್ರೆ, ಇತ್ತ ಮಾಡಿದ ಪಾಪಕ್ಕೆ ಆರೋಪಿಗಳು ಪೊಲೀಸರ ಅತಿಥಿಗಳು ಆಗಿದ್ದಾರೆ. ಸಿಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.